ಧಾರ್ಮಿಕತೆ ಎಂಬುದು ನಿಸ್ವಾರ್ಥವಾದುದು. ಧಾರ್ಮಿಕ ಆಚರಣೆಗಳು ಸಮಾಜದ ಒಳಿತಿಗಾಗಿಯೇ ಹೊರತು ಅದರಲ್ಲಿಯೂ ಯಾವುದೇ ಸ್ವಾರ್ಥ ಇರೋದಿಲ್ಲ. ಇನ್ನು ದೇಶಕ್ಕೆ ಅನ್ನ ನೀಡೋ ರೈತನಿಗೆ ಮಳೆ ಸಕಾಲಕ್ಕೆ ಬಂದರೆ ಮಾತ್ರ ಬೆಳೆ ಬಂದು ರೈತ ಸಂತೃಪ್ತಿಯಾಗುತ್ತಾನೆ, ಜೊತೆಗೆ ದೇಶಕ್ಕೆ ಆಹಾರ ಧಾನ್ಯ ನೀಡುತ್ತಾನೆ. ಹಾಗಾಗಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಗಳಾಗಿ ಸಮಾಜ ಸಮೃದ್ಧಿಯಾಗಿರಲಿ ಎಂದು ಚಿಕ್ಕಬಳ್ಳಾಪುರದಲ್ಲಿ ಗಂಜಿ ಉತ್ಸವ ಮಾಡಲಾಗುತ್ತಿದೆ. ಕಳೆದ 10 ವರ್ಷಗಳಿಂದ ಗಂಜಿ ಉತ್ಸವ ಬಹಳಷ್ಟು ವಿಜೃಂಭಣೆಯಿಂದ ಮಾಡುತ್ತಿದ್ದು ಇದು ವಿನೂತನ ಸಂಪ್ರದಾಯವಾಗಿದೆ. ಹೀಗೆ ಕೆಂಪು ವಸ್ತ್ರಗಳಿಂದ ಆದಿ ಪರಾಶಕ್ತಿ ದೇವರ ನಾಮಗಳನ್ನು ಮೊಳಗಿಸುತ್ತಿರುವುದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಇಂದು ಗಂಜಿ ಉತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸುಮಾರು 250ಕ್ಕೂ ಅಧಿಕ ಮಹಿಳಾ ಮಾಲಧಾರಿಗಳು ಉತ್ತಮ ಮಳೆ ಬೆಳೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಗಂಜಿ ಹೊತ್ತು ಪೂಜೆ ಸಲ್ಲಿಸಲಾಯಿತು. ಈ ಗಂಜಿ ಉತ್ಸವ ಅನ್ನೋದು ಕೇವಲ ಉತ್ತಮ ಮಳೆ ಬೆಳೆಯಾಗಲಿ ಎಂಬ ಕಾರಣದಿಂದ ಮಾಡುವುದಲ್ಲ, ಬದಲಿಗೆ ಹಾಗೆ ಗಂಜಿ ಉತ್ಸವ ಮಾಡುವವರ ವೈಯಕ್ತಿಕ ಬೇಡಿಕೆಗಳು ಈಡೇರುತ್ತವೆ ಎಂಬುದು ವಿಶೇಷ. ಗಂಜಿ ಉತ್ಸವದಲ್ಲಿ ಭಾಗಿಯಾಗಿ ದೇವಿಗೆ ಹರಿಕೆ ಹೊತ್ತುಕೊಂಡರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತಾರೆ, ಕಷ್ಟಗಳು ದೂರವಾಗುತ್ತವೆ ಎಂಬುದು ಇಲ್ಲಿನ ಭಕ್ತರ ಪ್ರಬಲವಾದ ನಂಬಿಕೆಯಾಗಿದೆ. ಓಂ ಶಕ್ತಿ ಪರಾಶಕ್ತಿ. ನಾವು ಒಂದು 10 ವರ್ಷದಿಂದ ಮಾಲೆ ಆಗ್ತಾ ಇದ್ದೀವಿ. ನಮ್ಮ ಮನೆಗಳಲ್ಲಿ ಎಲ್ಲ ಕಷ್ಟಗಳನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದಾಳೆ ಓಂ ಶಕ್ತಮ್ಮ. ಅಂದರೆ ಎಲ್ಲರೂ ಕಷ್ಟ ಬೀಳ್ತಾರೆ, ಓಂ ಶಕ್ತಮ್ಮನ ದರ್ಶನ ಮಾಡ್ಕೊಳಕ್ಕಾಗಲ್ಲ, ದೂರ ಬರೋ ಹೋಗೋದಕ್ಕೂ ಎಲ್ಲರ ಕೈಲೂ ಆಗಲ್ಲ. ಆದರೆ ಆ ಅಮ್ಮ ದಾರಿ ಕೊಡ್ತಾಳೆ, ಸ್ವಲ್ಪ ಕಷ್ಟನೂ ಕೊಡ್ತಾಳೆ, ಸ್ವಲ್ಪ ಹಂಗೆ ಅದರಲ್ಲೇ ಸುಖನೂ ಕೊಡ್ತಾಳೆ. ಅದನ್ನು ನಂಬಿ ನಾವು ಹೋಗ್ತಾ ಇದ್ದೀವಿ, ಓಂ ಶಕ್ತಿ ದರ್ಶನ ಮಾಡ್ತಾ ಇದ್ದೀವಿ. ಈಗ ಗಂಜಿ ಪೂಜೆಗೆ ಎಲ್ಲರೂ ಸೇರಿದ್ದೀವಿ. ಗಂಜಿ ಪೂಜೆ ಅಂದರೆ ಇವಾಗ ಎಲ್ಲರಿಗೂ ಮಕ್ಕಳಾಗ್ದಿರ ಇರೋರು ಇರ್ತಾರೆ ಮನೆಗಳಲ್ಲಿ, ಕಷ್ಟ ಸುಖ ಮತ್ತು ಈ ಮನೆಗಳಲ್ಲಿ ಕಾಯಿಲೆ ಪೇಷಂಟ್ಗಳೆಲ್ಲ ಇರ್ತಾರೆ. ಅವ್ರಿಗೆಲ್ಲರಿಗೂ ಈ ಗಂಜಿ ತೊಗೊಂಡೋಗಿ ಅಮ್ಮನವ್ರದ್ದು ಅಂಬ್ಲಿ ತೊಗೊಂಡೋಗಿ ಸೇವನೆ ಮಾಡೋದ್ರಿಂದ ಆ ಕಾಯಿಲೆಗಳು ವಾಸಿ ಆಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಎಲ್ಲದಕ್ಕೂ ಅಷ್ಟೇ ಕಷ್ಟ ಎಲ್ಲ ಓಂ ಶಕ್ತಮ್ಮನ ನಿಭಾಯಿಸಲಿ ಅಂತ ನಾವು ಬೇಡ್ಕೊತಾ ಇದ್ದೀವಿ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ನನಗೆ ನನ್ನ ಮಗಳದು ಸ್ವಲ್ಪ ಕಷ್ಟ ಇತ್ತು, ಆ ಅಮ್ಮ ದರ್ಶನ ಮಾಡಿದ್ದಕ್ಕೆ ಒಳ್ಳೆ ದಾರಿ ಕೊಟ್ಟಿದ್ದಾಳೆ. ಅದು ನನಗೆ ತುಂಬಾ ನಂಬಿಕೆ ಇದೆ ಓಂ ಶಕ್ತಮ್ಮನ ಮೇಲೆ. ಕಷ್ಟನೂ ಕೊಡ್ತಾರೆ, ಆ ಕಷ್ಟ ತೊಳ್ಕೊಂಡು ನಾವು ಅಮ್ಮನ ದರ್ಶನ ಮಾಡಬೇಕು, ಅದೇನೇ ನಾನು ಕೋರ್ಕೊಳ್ಳೋದು ಎಲ್ಲದಕ್ಕೂ. ಶಕ್ತಿ ಆಯಮ್ಮ ನಂಬಿರೋರಿಗೆ ಯಾವತ್ತೂ ಇದು ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ. ನಾವು ನಂಬಿದ್ದೀವಿ, ನಾವು 10 ವರ್ಷದಿಂದ ಹಾಕಿದ್ದೀವಿ ಮಾಲೆನ. ನಾವು ಇವ್ರ ಜೊತೆಯಲ್ಲಿ ಬೇಬಿ ಅನ್ನೋರ ಜೊತೆಯಲ್ಲಿ ಹೋಗ್ತೀವಿ ಬರ್ತೀವಿ. ನಮಗೆ ತುಂಬ ಒಳ್ಳೆಯದಾಗಿದೆ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ನಮ್ಮ ಓಂ ಶಕ್ತಿ ಅಮ್ಮನ ಕಂಜೇನಹಳ್ಳಿಯಿಂದ ಎತ್ಕೊಂಡ್ಬರ್ತೀವಿ ದೇವ್ರನ್ನ. ನಾವು ಆದ್ದರಿಂದ ನಾವು ವರ್ಷವೂ ನಾವು ಗಂಜಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಸಕಲ ಸೌಭಾಗ್ಯವನ್ನು ಕೊಟ್ಟಿದ್ದಾಳೆ. ಎಲ್ಲವನ್ನು ಅರಿಶಿನ ಕುಂಕುಮ ಸೌಭಾಗ್ಯ ಮಕ್ಕಳ ಭಾಗ್ಯ ಮತ್ತು ಎಲ್ಲ ಪ್ರತಿ ಒಬ್ಬರಿಗೂ ಆರೋಗ್ಯ ಭಾಗ್ಯ ಮಳೆ ಬೆಳೆ ಎಲ್ಲನೂ ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದ ನಗರದಲ್ಲಿರುವಂಥ ಜನರಿಗೆ ಎಲ್ಲರಿಗೂ ಕಾಪಾಡಬೇಕು ಅಂತ ಓಂ ಶಕ್ತಿ ಅಮ್ಮನ್ನ ಕೋರ್ಕೊಂಡು ನಾವು ಗಂಜಿ ಪೂಜೆಯನ್ನು ಮಾಡುತ್ತಾ ಇದ್ದೇವೆ. ಇನ್ನು ಗಂಜಿ ಉತ್ಸವವನ್ನು ಕಳೆದ 10 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದ್ದು, ಈ ಬಾರಿಯೂ ಗಂಜಿ ಉತ್ಸವಕ್ಕೆ ನಗರದಲ್ಲಿ ಚಾಲನೆ ನೀಡಲಾಗಿದೆ. ನಗರದ ವಾಪಸಂದ್ರ ಬಳಿಯಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೂ ಗಂಜಿ ಹೊತ್ತ ಕಳಶಗಳೊಂದಿಗೆ ಮಹಿಳೆಯರು ಮೆರವಣಿಗೆ ನಡೆಸಿ ಓಂ ಶಕ್ತಿ ಪರಾಶಕ್ತಿ ಎಂದು ಭಕ್ತಿಯಲ್ಲಿ ಮಿಂದೆದ್ದು ನಂತರ ಮೇಲ್ಮತ್ತೂರು ದೇವಸ್ಥಾನಕ್ಕೆ ಪ್ರಯಾಣ ಬೆಳೆಸಿದರು. ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಗಂಜಿ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಯಿತು. ಓಂ ಶಕ್ತಿ ಪರಾಶಕ್ತಿ. ನನ್ನ ಹೆಸರು ಮಂಜುಳಮ್ಮ ಅಂತ. ಬೇಬಿ ಮಂಜುಳಮ್ಮ ನಾವೆಲ್ಲ ಕೂಡಿ ಈ ಗಂಜಿ ಮಹೋತ್ಸವ ಮಾಡಬೇಕು ಅಂತ 10 ವರ್ಷದಿಂದ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀವಿ. 10 ವರ್ಷದಿಂದ ನಡ್ಸ್ಕೊಂಡು ಬರ್ತಾಯಿದ್ದೀವಿ.
ಎಲ್ಲರಿಗೂ ಗಂಜಿ ಒತ್ತೋರಿಗೆ, ಗಂಜಿ ಪೂಜೆ ಮಾಡೋರಿಗೆ, ಅಮ್ಮನ ಪೂಜೆ ಮಾಡೋರಿಗೆಲ್ಲನೂ ಒಳ್ಳೆಯದಾಗಿದೆ. ಅದರಿಂದ ಯಾವಾಗೂ ದೇವ್ರನ್ನ ಎತ್ಕೊಂಡು ಬಂದು ಈ ಥರ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವು. ಪ್ರತಿ ವರ್ಷ ಈ ಮಹಾತಾಯಿಗೆ ಈ ಮಾಸದಲ್ಲಿ ಒಳ್ಳೆ ನೈವೇದ್ಯಗಳು ಕೊಟ್ಟರೆ ಒಳ್ಳೆ ಬಲ ಮತ್ತು ನಮಗೆ ನಾವು ಬಂದಿರತಕ್ಕಂಥ ಎಲ್ಲ ಭಕ್ತಾದರು ಆ ಮಹಾತಾಯಿ ಆದಿಶಕ್ತಿ ಓಂ ಶಕ್ತಿ ಕೃಪೆಯಿಂದ ಮಳೆಗಳು ಮತ್ತು ಬೆಳೆಗಳು ಚೆನ್ನಾಗಾಗಲಿ ಅಂತ ತಾಯಿಗೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಪ್ರತಿ ವರ್ಷ ಎಲ್ಲ ಗ್ರಾಮಗಳಲ್ಲಿ ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಅಂತಲ್ಲ, ಎಲ್ಲ ನಮ್ಮ ಕರ್ನಾಟಕ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ಆ ತಾಯಿಗೆ ಸುಮಾರು ಕಡೆ ಭಕ್ತರಿದ್ದಾರೆ. ಎಲ್ಲ ಕಡೆಯೂ ಈ ಮಾಸದಲ್ಲಿ ಆ ಮಹಾತಾಯಿಗೆ ಅಂಬಲಿ ನೈವೇದ್ಯ ಕೊಟ್ಟಾಗ ನಮ್ಮ ಆರೋಗ್ಯಗಳು ಮತ್ತು ನಮ್ಮ ಗ್ರಾಮಗಳಲ್ಲಿ ಮಳೆಗೆ ಸುರಿಸೋದಾಗಲಿ, ಒಂದು ಕೆರೆಗಳು ತುಂಬಿಸೋದಾಗಲಿ, ಒಂದು ಅನುಗ್ರಹ ಸಿಗುತ್ತೆ ಅಂತ ಒಂದು ಆಸೆಯಿಂದ ಆ ತಾಯಿಗೆ ಈ ಮಾಸದಲ್ಲಿ ತುಂಬ ಸಂತೋಷವಾಗಿ ಒಂದು ನೈವೇದ್ಯ ಏನು ಕೊಡಬೇಕು ಅಂತ ಒಂದು ತೀರ್ಮಾನಕ್ಕೆ ಇರ್ತೀವೋ ಅದನ್ನು ತೀರ್ಮಾನದಂತೆ ನಾವು ಎಲ್ಲರೂ ಸೇರಿಕೊಂಡು ಭಕ್ತಾದರೆಲ್ಲ ಸೇರಿ ಅಮ್ಮನ ಭಕ್ತರು ತುಂಬ ಇದ್ದೀವಿ. ಎಲ್ಲ ಒಂದು ಆಸೆಯಿಂದ ಮಾಡ್ತಾಯಿದ್ದೀವಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.